ಹಲೋ ನಮಸ್ಕಾರ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ವೀಕ್ಷಕರೇ, ಡೈಲಿ ವ್ಲಾಗ್ಸ್ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗೆಯೇ ಇವಾಗ ಬೆಳಗಿನ ಜಾವ 5:30 ಆಗಿದೆ. ಸೊ ನಾನು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ವಾಕ್ ಹೋಗ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮನೆ ಮುಂದೆ ಇರುವಂತಹ ಶ್ರೀರಾಮ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ. ಸೊ ನಾನು ನಮ್ಮ ತಾರಸಿ ಮೇಲೆ ನಿಂತು ನೋಡಿದ್ರೆ ದೇವಸ್ಥಾನ ಕಾಣಿಸುತ್ತೆ. ಬೆಳಗ್ಗೆನೆ ಕೈ ಮುಗಿದು ಇವಾಗ ವಾಕ್ ಹೊರಟಿದ್ದೀನಿ. ಬನ್ನಿ ನೋಡ್ಕೊಬೋಣ ಏನೆಲ್ಲ ಆಗ್ಬೋದು ಅಂತ. ಹಾಗೆಯೇ ನಮ್ಮೂರಲ್ಲಿರೋಂಥ ಚಂದ್ರಮೌಳೇಶ್ವರ ದೇವಸ್ಥಾನ ತೋರಿಸ್ತೀನಿ. ಸರ್ಕಲಲ್ಲಿ ತುಂಬ ಸೈಲೆಂಟ್ ಆಗಿರುತ್ತೆ ಆ ಏರಿಯಾ. ನೀವು ನೋಡ್ತಾ ಇರೋದು ಇವಾಗ ನಮ್ಮನೆ ರೋಡು ನೋಡಿ. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮೂರು ಸರ್ಕಲ್ ಈ ಥರ ಇದೆ ಅಂತ. KR ನಗರ ತಾಲೂಕಲ್ಲಿ ನಮ್ಮೂರಲ್ಲೇ ಸರ್ಕಲ್ ಇಷ್ಟು ದೊಡ್ಡದಿರೋದು ಚಂದಗಲ್ ಗ್ರಾಮ. ಇದು ನಮ್ಮೂರು ದೇವಸ್ಥಾನ ನೋಡಿ. ತುಂಬಾ ಸೈಲೆಂಟ್ ಆಗಿದೆ, ಒಳ್ಳೆ ಫ್ರೆಶ್ ಗಾಳಿ ಸಿಗುತ್ತೆ. ಅದಕ್ಕೆ ಹೇಳೋದು ಇವಾಗ ನಾನು ಹೋಗ್ತಾ ಇರೋ ರೋಡ್ನಲ್ಲಿ ವಾಕ್ ಮಾಡಬೇಕಿದ್ರೆ ಸೊ ಈ ಥರ ಏನೋ ರೋಡ್ ಪಕ್ಕದಲ್ಲಿ ಲೈಟ್ ಕಂಬಗಳಿದ್ದಾವೆ. ಎಲ್ಲ ಕಡೆ ಲೈಟ್ ಇದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ವಾಕ್ ಮಾಡ್ಬೋದು. ಹಾಗೆಯೇ ಈಗ ನೀವು ಗಮನಿಸ್ತಾ ಇರ್ಬೋದು, ಸೊ ನಿಮಗೆ ಕೇಳಿಸಲ್ಲ ಅಂದ್ಕೊಳ್ತೀನಿ, ನನಗೆ ಎಷ್ಟು ಚಂದವಾಗಿ ಗಾಳಿ ಬೀಸ್ತಾ ಇದೆ ಅಂದರೆ ತುಂಬಾ ಸಖತ್ತಾಗಿದೆ. ಇಲ್ಲಿ ಕೆಲವು ಹೂವಿನ ಗಿಡ ಇರೋದ್ರಿಂದ ಏನಾಗುತ್ತೆ, ಈ ಟೈಮಲ್ಲಿ ತುಂಬ ಏನೋ ಒಂಥರ ಸ್ಮೆಲ್ ತುಂಬ ಅಬ್ಸರ್ವ್ ಆಗುತ್ತೆ. ರೋಡಲ್ಲಿ ನಡ್ಕೊ ಹೋಗ್ತಾಯಿದ್ರೆ ಈ ಥರ ಸಿಗೋದು ತುಂಬ ಕಷ್ಟ ಅಂದ್ಕೊಳ್ತೀನಿ. ಕೆಲವು ಹಳ್ಳಿ ಕಡೆ ಈ ಥರ ಸಿಗ್ಬೋದು. ಸೊ ನನಗೇನೋ ತುಂಬ ಇಷ್ಟ, ನಮ್ಮ ಕಡೆ ಈ ಥರ ಇದೆ ಇಲ್ಲ ಅಂತ. ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ನಿಮಗೆ ತೋಟಗಳು ಕಾಣಿಸುತ್ತೆ. ಹಾಗೇನೆ ಚಂದ್ರ ನೋಡಿ. ನಮ್ಮೂರಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ಗೆ ಬಂದ ತಕ್ಷಣ ಸಿಗೋಂಥದ್ದು ಪಟ್ಟಲದಮ್ಮ ದೇವಸ್ಥಾನ, ಗ್ರಾಮ ದೇವತೆ. ನೀವು ನೋಡ್ತಾ ಇದ್ದೀರಲ್ಲ ಅದೇ. ಏನು ಅಂದರೆ ನಾವು ವಾಕ್ ಹೋಗ್ಬೇಕಿದ್ರೆ ರೋಡ್ನ ನೋಡ್ಕೊ ಹೋಗ್ಬೇಕು. ಇಲ್ಲಾಂದರೆ ಈ ಟೈಮಲ್ಲಿ ಹಾವುಗಳೆಲ್ಲ ರೋಡಲ್ಲಿ ಮನಗಿರ್ತವೆ. ಎಷ್ಟೋ ಸಲ ನನಗೆ ಹಾವುಗಳು ಸಿಕ್ಕಿದೆ ರೋಡಲ್ಲಿ. ಅದು ಒಂದು ಟೈಮು ವೀಡಿಯೋ ಮಾಡಿ ತೋರಿಸ್ತೀನಿ ಬಂದಾಗ. ಬಟ್ ನಮಗೆ ಏನಪ್ಪ ಅಂದರೆ ಒಳ್ಳೆ ಗಾಳಿ ಸಿಗುತ್ತೆ. ಬೆಳಗ್ಗೆ ಟೈಮಲ್ಲಿ ಚೆನ್ನಾಗಿ ವಾಕ್ ಮಾಡ್ಕೊಂಬರ್ಬೋದು. ಸಿಟಿ ಕಡೆನೂ ಸಿಗುತ್ತೆ, ಅಂದರೆ ಕೆಲವು ಕಡೆ ಸಿಗುತ್ತೆ. ಈ ವೆಹಿಕಲ್ಸು ಏರ್ ಪೊಲ್ಯೂಷನಲ್ಲಿ ಎಲ್ಲಿ ಫ್ರೆಶ್ ಗಾಳಿ ಸಿಗುತ್ತೆ ಹೇಳಿ? ಹಳ್ಳಿ ಕಡೆ ಅಂತೂ ತುಂಬ ಸಖತ್ತಾಗಿ ಸಿಗುತ್ತೆ. ನಾನು ಈ ವಿಷಯದಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು. ನಾನು ಮೊಬೈಲ್ ನೋಡ್ತಾ ಹೋಯ್ತಾಯಿದ್ರೆ ಇಲ್ಲೆಲ್ಲ ರೋಡಲ್ಲಿ ಹಾವು ಮನೆಗಿರ್ತದೋ ಏನೋ ಅಂತ ಅನಿಸ್ಬಿಟ್ಟೈತೆ ನಿಜವಾಗ್ಲೂ. ಬನ್ನಿ, ನಾನು ಇವತ್ತೊಂದು ದಿನ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು 9:30ಗೆ ನಾನು ಎಲ್ಲಿಗೆ ಬಂದಿರ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮಿಸ್ ಮಾಡಿದೆ ಕೊನೆವರೆಗೂ ಎಲ್ಲ ವಿಡಿಯೋನ ನೋಡಿ. ಎಲ್ಲ ಹೇಳ್ತಾರೆ, ಏನು ಶರತ್ ಹಳ್ಳಿ ಕಡೆ ಅಷ್ಟು ಚೆನ್ನಾಗಿರುತ್ತಾ ಲೊಕೇಶನ್ನು? ಪ್ರತಿಯೊಂದೂ ಕೂಡ ಲೊಕೇಶನ್ ಅಲ್ಲ, ನಮ್ಮಲ್ಲಿ ಹಳ್ಳಿ ಕಡೆ ಈ ಪರಿಸರ ಸೌಭಾಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೌಭಾಗ್ಯ ಅಂದರೆ ಹುಡುಗಿಯರು ಕೆಲವು ಜನ ಹೇಳ್ಬೋದು ಹಳ್ಳಿ ಕಡೆ ಅಷ್ಟು ಸುಂದರವಾದಂಥ ಗಾಳಿ ಸಿಗುತ್ತಾ, ಸುಂದರವಾದ ಪ್ರಕೃತಿ ಇದೆ ಅಂತ. ಹೌದು, ಹಳ್ಳಿ ಕಡೆ ಸಿಗದೆ ನೆಲ್ಲಿ ಸಿಗುತ್ತೆ ಅಲ್ವಾ? ಕೆಲವು ರೆಸಾರ್ಟ್ಗಳಲ್ಲೂ ಸಿಗುತ್ತೆ, ಅದು ಈ ಫಾರೆಸ್ಟ್ ಮಧ್ಯದಲ್ಲಿರೋಂಥ ರೆಸಾರ್ಟ್ಗಳಲ್ಲಿ ಮಾತ್ರ. ಸೊ ನಾವು ಯಾವುದಕ್ಕೂ ದುಡ್ಡು ಕೊಡೋಂಗಿಲ್ಲ ಇಲ್ಲಿ, ಎಲ್ಲ ಫ್ರೀನೇ. ಏನಂದರೆ ಫ್ರೆಶ್ ಗಾಳಿನೂ ಸಿಗುತ್ತೆ, ಆರಾಮಾಗಿ ಕಾವೇರಿ ನೀರು ಕೂಡ ಸಿಗುತ್ತೆ, ನೆಮ್ಮದಿಯಾದಂಥ ವಾತಾವರಣ ಸಿಗುತ್ತೆ. ಇದೆಲ್ಲ ಕೆಲವು ಕಡೆ ದುಡ್ಡು ಕೊಟ್ಟು ತಗೋಬೇಕು. ಸೊ ನಾವು ದುಡ್ಡು ಕೊಡೋಗಿಲ್ಲ, ಫ್ರೀಯಾಗಿ ತಗೊಳ್ತೀವಿ. ಹಾಗೆಯೇ ಕೆಲವರು ಹೇಳ್ತಾರೆ ಹಳ್ಳಿ ಕಡೆ ಏನಿರುತ್ತೆ ಅಂತ. ಹಳ್ಳಿ ಕಡೆ ತುಂಬಾ ಇರುತ್ತೆ. ಆದರೆ ಎಲ್ಲರೂ ಕೂಡ ಲೈಫಲ್ಲಿ ಲಾಕ್ಡೌನ್ ಟೈಮಲ್ಲಿ ಹಳ್ಳಿಲಿ ಎಂಜಾಯ್ ಮಾಡಿದಷ್ಟು ಸಿಟಿಲಿ ಯಾರೂ ಮಾಡಲಿಲ್ಲ. ಸಿಟಿಲಿ ಇರೋರೆಲ್ಲ ಹಳ್ಳಿ ಕಡೆ ಬಂದಿದ್ರು ಅನ್ನೋದನ್ನು 2019-20 ಇಸ್ವಿಲಿ ನಾನು ಕಣ್ಣಾರೆ ನೋಡಿದ್ದೀನಿ. ಆಗಿನ್ನೂ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ. ಮಾಡಿದರೆ ಖಂಡಿತ ತೋರಿಸ್ತಿದ್ದೆ ನಾವೆಲ್ಲ ಏನೇನು ಆಟ ಆಡಿದ್ವಿ ಅಂತ. ಗದ್ದೆ ಬಯಲೆಲ್ಲ ಕೂತ್ಕೊ ಅಡುಗೆ ಮಾಡ್ಕೊಂಡೆಲ್ಲ ಊಟ ಮಾಡಿದ್ದೀವಿ. ಸೊ ಆ ಮೆಮೊರಿ ಮರೆಯೋಕ್ಕಾಗಲ್ಲ. ಸೊ ಈಗ ನಾನು ವಾಕ್ ಮುಗಿಸಿ ನಾನು ಮನೆ ಕಡೆ ಹೊರಟಿದ್ದೀನಿ, ಆಯಿತಾ? ನಾನು 9:30ಗೆ ಎಲ್ಲಿರ್ತೀನಿ ಅನ್ನೋದನ್ನು ನೀವು ಕಣ್ಣಾರೆ ನೋಡ್ಬೋದು ಸಂಜೆ 5:59ಕ್ಕೆ. ಬನ್ನಿ, ಮಿಸ್ ಮಾಡಬೇಡಿ. ನಮ್ಮನೆ ಪಕ್ಕ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಕೂಡ ಇದೆ, ಅದು ಡಿಜಿಟಲ್ ಲೈಬ್ರರಿ ಇದು ನೋಡಿ. ಅಕ್ಕಪಕ್ಕ ದೂರವ್ರು ಏನಾರು ಇದ್ದರೆ ಬಂದು ಇಲ್ಲಿ ಆರಾಮಾಗಿ ಓದ್ಬೋದು ಕಾಂಪಿಟೇಷನ್ ಎಕ್ಸಾಮ್ಗೆ ಅಂತ ಹೇಳಿದ್ನಲ್ಲ, ಅದೇ ನೋಡಿ ಎಷ್ಟು ದೊಡ್ಡದಾಗಿದೆ. KR ನಗರ ತಾಲೂಕಲ್ಲ, ಮೈಸೂರು ಜಿಲ್ಲೆಗೇ ಪ್ರಪ್ರಥಮ ಬಾರಿ ರಾಮ ಮಂದಿರ ಇಷ್ಟು ದೊಡ್ಡದಿರೋದು ನಮ್ಮೂರಲ್ಲೇ.
ನಾನು ಇನ್ನೂ ಒಳಗಡೆ ಓಪನ್ ಮಾಡಿಲ್ಲ, ಅದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡಿ. ನಮ್ಮ ಮನೆಯಲ್ಲಿ ಇರುವಂತಹ ಗಿಡದ ಪಾಟ್ಗಳು. ನನ್ನ ವರ್ಕೌಟ್ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಕೆಲಸ ಪೆಂಡಿಂಗ್ ಇದೆ, ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಸೊ ನಾನು ತಂದಿರೋಂತಹ ಪಾಟ್ಗಳಿಗೆ ಆ ಗಿಡಕ್ಕೆಲ್ಲ ನೀರು ಹಾಕಬೇಕಲ್ಲ, ಅದು ಬೆಳಗಿನ ಜಾವ ಆ ಕರ್ತವ್ಯ ನಾನು ಮಾಡಲೇಬೇಕು. ನೋಡ್ತಾ ಇದ್ದೀರಾ ಪಾಟ್ಗೆ ನೀರು ಹಾಕ್ತಿರೋದು. ಸುಮಾರು ಒಂದು 30ರಿಂದ 40 ಪಾಟ್ಗಳಿದೆ, ಅದಕ್ಕೆಲ್ಲ ದಿನನಿತ್ಯ ನೀರು ಹಾಕ್ತಿರಬೇಕು. ಇದಂತೂ ಯಾಕೋ ಫುಲ್ಲು ಚಿಕ್ಕದೇ ಆಗ್ಬಿಟ್ಟೈತೆ, ಯಾವಾಗ ದೊಡ್ಡದಾಗುತ್ತೋ ನೋಡಬೇಕು. ಹಾಗೆ ವೀಕ್ಷಕರೇ, ಇನ್ನೇನು ಡ್ಯೂಟಿಗೆ ಹೊರಡೋ ಟೈಮ್ ಆಯಿತು. ಇನ್ನೂ ತುಂಬ ವಿಡಿಯೋ ಮಾಡಬೇಕಿದೆ, ಮಾಡಿ ತೋರಿಸ್ತೀನಿ ನೋಡಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಾವೇ ಜೋಡಿಸ್ಕೊಂಡು ಹೋಗ್ತಾ. ಬಾ, ಏನು ಮಾಡೋದು, ಎಲ್ಲ ನಾವೇ ಜೋಡಿಸ್ಕೊಂಡು ರೆಡಿ ಮಾಡ್ಕೊ ಹೋಗ್ಬೇಕು. ಇದೆಲ್ಲ ಮಾಮೂಲಿ ದಿನನಿತ್ಯ ಕರ್ತವ್ಯ ನಮ್ಮದು. ಕಡಲೆಮಿಠಾಯಿ ಇದಂತೂ ಬೇಕೇ ಬೇಕು. ಮತ್ತೆ ಮಧ್ಯಾಹ್ನಕ್ಕೆ ಊಟದ ಬಾಕ್ಸ್ ಏನೋ ಮರ್ತ್ನಲ್ಲ. ಡ್ಯೂಟಿಗೆ ಹೋಗ್ಬೇಕಪ್ಪ, ಟೈಮ್ ಆಯ್ತು. ಇನ್ನೇನು ಕೆಲವೇ ನಿಮಿಷದಲ್ಲಿ ಟ್ರೈನ್ ಬೇರೆ ಬಂದ್ಬಿಡುತ್ತೆ. ಅರಸೀಕೆರೆ ಬಿಡೋದೇ 5:15 ಟ್ರೈನು, ಬೆಳಗಿನ ಜಾವ. ಆ ಟೈಮಲ್ಲಿ ನಾನು ವಾಕ್ ಹೋಗ್ತಾ ಇರ್ತೀನಿ. ಇವಾಗ ಕರೆಕ್ಟಾಗಿ KR ನಗರಕ್ಕೆ 7:55 ಬರುತ್ತೆ. ಅಷ್ಟರಲ್ಲಿ ನಾನು ಗಾಡಿ ತಗೋಗಿ ರೈಲ್ವೆ ಸ್ಟೇಷನಲ್ಲಿ ಪಾರ್ಕಿಂಗ್ ಮಾಡಿ ಟ್ರೈನ್ ಹತ್ತು ಮೈಸೂರಿಗೆ ಹೋಗ್ಬೇಕು. ಮೈಸೂರಿಗೆ ಹೋಗೋಷ್ಟರಲ್ಲಿ 9:00 ಆಗುತ್ತೆ. ಅಲ್ಲಿಗೆ ನಮ್ಮ ರೈಲ್ ಜರ್ನಿ ಮುಗಿಯುತ್ತೆ. ಓಕೆ, ಶೂ ಬೇರೆ ಹಾಕಿಲ್ಲ, ಶೂ ಬೇರೆ ಹಾಕೊಂಡು ರೆಡಿ ಆಗಿಬಿಡ್ಬೇಕು. ನನ್ನ ಬೈಕ್ ಇಲ್ಲೇ ನಿಂತಿದೆ. ಇವಾಗ ಹೋಗಿ ಕೀ ಹಾಕಿ ಸ್ಟಾರ್ಟ್ ಮಾಡೋಣ. ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಪ್ಪ. ಓ ಏನಪ್ಪ ಬೆಳಬೆಳಗನೆ ಕೋಳಿ. ಡೈಲಿ ಬ್ಲಾಗ್ ಮಾಡೋದ್ರಂತೂ ತುಂಬ ಖುಷಿ ಇರುತ್ತೆ. ಏನಕ್ಕೆ ಅಂದರೆ ಇವತ್ತಿನ ದಿನ ನಾವೇನೇನು ಮಾಡಿರ್ತೀವಿ ಅದೆಲ್ಲ ನೆನಪಿರುತ್ತಲ್ವ, ಯಾವಾಗಲೂ ಒಂದು ಟೈಮಲ್ಲಿ ಕೂತ್ಕೊಂಡು ನೋಡ್ಬೋದು. ನನಗಂತೂ ಈ ವಿಷಯದಲ್ಲಿ ತುಂಬ ಖುಷಿ ಆಗ್ತಾ ಇದೆ. ನಾನು ಹೋಗ್ಬೇಕಿರೋ ಟ್ರೈನ್ ಆಲ್ರೆಡಿ ಬರ್ತಾ ಇದೆ. ಈ ಜನಗಳು ಯಾವತ್ತು ಮೂಢನಂಬಿಕೆ ಬಿಡ್ತಾರ ಅನ್ನೋದೇ ಗೊತ್ತಾಗಲ್ಲ. ಅವನು ಯಾವನಲ್ಲಿ ಆ ರೋಡಲ್ಲಿ 3 ನಿಂಬೆ ಮಾಡ್ಬಿಟ್ಟು ಹೋಗವನೆ, ಅದನ್ನ ಕೊಟ್ಟರೆ ಜ್ಯೂಸ್ನಾರು ಮಾಡ್ಕೊಳ್ಳಲ್ಲ ಅಂತಾರ ಜನ. ಈ ಬೇಸಿಗೆ ಟೈಮಲ್ಲಿ ಅಂತೂ ಯಾರಪ್ಪ ಇವ್ರಿಗೆಲ್ಲ ಹೇಳೋದು. ನಿಮಗೆಲ್ಲ ಕಿರಾತಕ ಮೂವಿ ಶೂಟಿಂಗ್ ನಡೆದಿದ್ದು ಇದೇ ಪ್ಲೇಸಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಪ್ಲೇಸ್. ನಾನು ಆಲ್ರೆಡಿ ಒಂದ್ಸಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಶ್ ಅವರು ಮತ್ತೆ ನಾನು ಕೂಡ ಒಂದು ಜೊತೆಲಿ ಫೋಟೋ ತೆಗೆದಿರೋದು ಕೂಡ ಥಂಬ್ನೈಲ್ ಮಾಡಿ ಹಾಕಿದ್ದೀನಿ. ಸಖತ್ತಾಗೈತೆ ಮೂವಿ, ನೋಡಿ. ಏನೋ ಒಂಥರ ಹಳ್ಳಿ ಜೀವನ, ಒಳ್ಳೆ ಕಾಮಿಡಿ. ಲೆಫ್ಟ್ಗೆ ಹೋದ್ರೆ ಹಾಸನು, ರೈಟ್ಗೆ ಹೋದ್ರೆ ಮೈಸೂರು, ಸ್ಟ್ರೈಟ್ ಹೋದ್ರೆ ಸಾಗರಕಟ್ಟೆ.
ಹಾಗೆಯೇ ಇದು ಓಲ್ಡ್ ರೈಲ್ವೆ ಸ್ಟೇಷನ್ನು. ಫಸ್ಟ್ ಇಲ್ಲೇ ರೈಲ್ವೆ ಸ್ಟೇಷನ್ ಇದ್ದಿದ್ದು, ಇವಾಗ ಬ್ರಾಡ್ ಗೇಜ್ ಆದ ನಂತರ 94ನೇ ಇಸ್ವಿಲಿ KNR ಟೌನಲ್ಲಿ ಮಾಡಿದ್ದಾರೆ. ಇಲ್ಲೊಬ್ರು ಆಫೀಸರ್ ಬರ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹೋಗೋರು, ಅವರು ಕೂಡ ನನ್ನ ಜೊತೆ ಬರ್ತಾರಲ್ಲ, ಹಾಗಾಗಿ ಅವ್ರನ್ನ ಪಿಕಪ್ ಮಾಡ್ತಾ ಇದ್ದೀನಿ ಇಲ್ಲಿಂದ. ಸ್ಟಾಪ್. ಇಂತೂ 7:55ಕ್ಕೆಲ್ಲ KNR ರೈಲ್ವೆ ಸ್ಟೇಷನ್ ಬಂದಾಯಿತು. నేను ಟ್ರೈನ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ನಮ್ಮ ಕೃಷ್ಣರಾಜನಗರ ರೈಲ್ವೆ ಸ್ಟೇಷನ್ ತುಂಬ ಸ್ವಚ್ಛವಾಗಿದೆ ಮತ್ತು ಅದ್ಭುತವಾಗಿದೆ. ಇವಾಗ KNR ರೈಲ್ವೆ ಸ್ಟೇಷನ್ಗೆ ಬಂದಾಯಿತು. ಏನೋ ನಮ್ಮದು ಟ್ರೈನು ಅರಸೀಕೆರೆ ಟು ಮೈಸೂರು ಪ್ಯಾಸೆಂಜರ್ 2ನೇ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ. ಹಾಗೆಯೇ 1ನೇ ಪ್ಲ್ಯಾಟ್ಫಾರ್ಮ್ ಮಾತ್ರ ಮೈಸೂರು ಟು ಶ್ರವಣಬೆಳಗೊಳ ಟ್ರೈನ್ ಈ ಕಡೆನೇ ಬರೋದು. ಅದಕ್ಕಾಗಿ ವೇಟ್ ಮಾಡ್ತಾಯಿದ್ದೀವಿ. ಅಂತೂ ನಮ್ಮ ಟ್ರೈನ್ ಬಂತಪ್ಪ, ಅರಸೀಕೆರೆ ಟು ಮೈಸೂರು. ಮೈಸೂರು ಬಂದು ಏನು ಮಾಡೋದು ಇವರು. ಕರೆಕ್ಟಾಗಿ 9:30ಗೆ ಬಂದಿದ್ದೀನಿ ಮೈಸೂರಿಗೆ. ಇವಾಗ ಹೆಂಗೋ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟೈಮ್ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಟೈಮೇ ಇಂಪಾರ್ಟೆಂಟು ಡ್ಯೂಟಿ ಟೈಮಲ್ಲಿ. ಫಸ್ಟ್ ಬಸ್ ರೈಲ್ವೆ ಸ್ಟೇಷನಿಂದ ನಮ್ಮ ಆಫೀಸ್ಗೆ ಕರೆಕ್ಟಾಗಿ ಒಂದು 6 ಕಿಲೋಮೀಟರ್ ಆಗುತ್ತೆ. ನಾನೇ ನಡ್ಕೊ ಹೋಗ್ತಿದ್ದೆ, ಆದರೆ ಸ್ವಲ್ಪ ಇವತ್ತು ಎಮರ್ಜೆನ್ಸಿ ಕೆಲಸ ಇರೋದ್ರಿಂದ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಹಾಗೆಯೇ ದಿನನಿತ್ಯ ನಾನು ಇದೇ ರೋಡಲ್ಲಿ ಓಡಾಡೋದು. ಸೊ ಇದೇ ಥರ ಟ್ರಾಫಿಕ್ ಯಾವಾಗಲೂ ಜಾಸ್ತಿ ಇರುತ್ತೆ. ಜಸ್ಟ್ 2 ಕಿಲೋಮೀಟ್ರ್ ಇದೆ ನಮ್ಮ ಆಫೀಸ್ಗೆ. ನಾನು ಶ್ರೀಮಂತರಿಗಿಂತ ಜಾಸ್ತಿ ಬಿಸ್ನೆಸ್ ಕೊಡೋದು ಬಡವರಿಗೆ. ಒಂದು ಆಟೋದಲ್ಲಾಗಲಿ ಅಥವಾ ಒಂದು ಏನಾದರೂ ಶಾಪಿಂಗ್ ಮಾಡೋದಾಗಲಿ, ಇಲ್ಲ ಹಣ್ಣುಗಳು, ಇಲ್ಲ ತರಕಾರಿ ಅಂಗಡಿಗಳಲ್ಲಾಗಲಿ ಬಡವರಿಗೆ ಜಾಸ್ತಿ ನಾನು ಫಸ್ಟ್ ಆದ್ಯತೆ ಕೊಡೋದು. ಇದು ನನ್ನ ಈಗ ನನ್ನ ಬ್ಲಾಗ್ ಮುಗೀತು, ಯಾಕೆಂದರೆ ಆಫೀಸ್ ಹತ್ರನೇ ಬಂದಿದ್ದೀನಿ. ಸೊ ಬೆಳಿಗ್ಗೆ 5:15 ಎದ್ದು ಇಲ್ಲಿ ತನಕ ಏನೇನು ಮಾಡಿದ್ದೀನಿ ಅನ್ನೋದೆಲ್ಲ ನಿಮ್ಗೆ ತೋರಿಸಿದ್ದೀನಿ, ಹೆಂಗೆ ಬಂದಿದ್ದೀನಿ ಅಂತ. ಸೊ ಇಲ್ಲಿಗೆ ಈ ಬ್ಲಾಗ್ ಮುಗೀತಾ ಇದೆ. ಧನ್ಯವಾದಗಳು.